ಸಿಂಹರಾಶಿಗೆ ತಗೊಂಡಾಗ ಮೀನರಾಶಿಗೆ ಶನಿರಾಗೆ ಸ್ರಷ್ಟಾಷ್ಟಕ ದೋಷ ಅಂತ, ಅಂದರೆ 6, 8 ಮನೆ ಬರುತ್ತೆ. ಅಂದರೆ ಮೀನರಾಶಿಯಿಂದ ಲೆಕ್ಕ ಹಾಕಿದಾಗ ಸಿಂಹರಾಶಿ 6ನೇ ಮನೆ ಆಗುತ್ತೆ. ಸಿಂಹರಾಶಿಯಿಂದ ಲೆಕ್ಕ ಹಾಕಿದಾಗ ಮೀನರಾಶಿ 8ನೇ ಮನೆ ಆಗಿದ್ದರಿಂದ ಸ್ರಷ್ಟಾಷ್ಟಕ ದೋಷವು ಇಷ್ಟಾಗಿ ಅಷ್ಟಮ ಶನಿ ಅನಿಷ್ಟದಾಯಕ, ಮರಣಕ್ಕೆ ಸಮಾನವಾದ ಕಷ್ಟವನ್ನು ಕೊಡ್ತಾನೆ ಅಂತ ಹೇಳ್ಬೋದು. ಅಂದರೆ ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಆಗತಕ್ಕಂಥದ್ದು, ಮತ್ತು ಪ್ರಯಾಣ ಮಾಡುವಾಗ ಅಪಘಾತಗಳಾಗತಕ್ಕಂಥದ್ದು. ಇವತ್ತು ನಾವು ನೋಡ್ತಾ ಇದ್ದೀವಿ ವಿಶ್ವದಲ್ಲಿ ಏನೆಲ್ಲ ವಿದ್ಯಮಾನಗಳು ನಡೀತಾ ಇದೆ ಅಂತ. ಒಂದು ಕಡೆ ಭೂಕಂಪ ಆಯಿತು, ಒಂದು ಕಡೆ ಅಗ್ನಿ ಆಯಿತು, ಒಂದು ಕಡೆ ಜಲಪ್ರಳಯನೂ ನಡೀತಾ ಇದೆ, ಅಗ್ನಿ ದುರಂತ ನಡೀತಿದೆ, ಭೂಕಂಪನೂ ನಡೀತಿದೆ. ಇದೆಲ್ಲ ಅಂಶಗಳನ್ನು, ಇದನ್ನು ಮೇದಿನಿ ಜ್ಯೋತಿಷ್ಯ ಅಂತ ನಾವು ಹೇಳ್ತೀವಿ. ಇದೆಲ್ಲ ಅಂಶಗಳನ್ನು ನಾವು ಗಣನೆಗೆ ತಗೊಂಡಾಗ ಸರ್ವಂ ಗ್ರಹಾಧೀನಂ ಜಗತ್, ಅಂದರೆ ವಿಶ್ವವು ಗ್ರಹಗಳ ಅಧೀನದಲ್ಲಿ ನಡೀತಾ ಇದೆ ಅಂತ ಖಂಡಿತವಾಗ್ಲೂ ನಾವು ಹೇಳ್ಬೋದು. ಆದ್ದರಿಂದ ಸಿಂಹರಾಶಿಗೆ ಅಷ್ಟಮ ಶನಿಯಾಗಿ, ಆದರೂ ಅಲ್ಲಿ ಮಖಾ ನಕ್ಷತ್ರ, ಸಿಂಹರಾಶಿಯಲ್ಲಿ ಮಖಾ ನಕ್ಷತ್ರ, ಪುಬ್ಬ ನಕ್ಷತ್ರ, ಉತ್ತರ ನಕ್ಷತ್ರ ಬರುತ್ತೆ. ಉತ್ತರ ನಕ್ಷತ್ರ ಶನಿಯ ಶತ್ರು ನಕ್ಷತ್ರ ಆದರೆ ಪುಬ್ಬ ನಕ್ಷತ್ರ ಶನಿಯ ಮಿತ್ರ ನಕ್ಷತ್ರ. ಆದ್ದರಿಂದ ಶನಿಯ ಮಿತ್ರ ನಕ್ಷತ್ರಕ್ಕೆ ಅಷ್ಟೊಂದು ಅವಘಡ ಆಗದೆ ಹೋದ್ರೂ ಉತ್ತರ ನಕ್ಷತ್ರಕ್ಕೆ ಆಗುತ್ತೆ, ಏಕೆಂದರೆ ಶತ್ರು ನಕ್ಷತ್ರ ಅದು ಅಂತ. ಏಕೆ ಶತ್ರು ಮಿತ್ರ ಹೆಂಗೆ ಮಾಡಿದ್ದಾರೆ ಅಂದರೆ 5 ಎಲಿಮೆಂಟ್ಸ್ ಇಸ್ ಕಂಟ್ರೋಲ್ ಬೈ ಯೂನಿವರ್ಸ್ ಅಂತ, ಪಂಚತತ್ವಗಳ ಮೂಲಕ. ಅಂದರೆ ಬೆಂಕಿ, ನೀರು, ಗಾಳಿ, ಭೂಮಿ, ಆಕಾಶ ಏನಿದೆ ಇವೆಲ್ಲವೂ ಬೇರೆ ಬೇರೆ ಸ್ವಭಾವಗಳನ್ನು ಹೊಂದಿರೋದ್ರಿಂದ ಒಂದಕ್ಕೊಂದು ಶತ್ರುಗಳು ಅಂತಕ್ಕಂಥ ಅಂಶವನ್ನು ಜ್ಯೋತಿಷ್ಶಾಸ್ತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹೀಗಿದ್ದಾಗ ಪುಬ್ಬ ನಕ್ಷತ್ರಕ್ಕೆ ಮಿತ್ರತಾರಿಯಾಗಿ ಒಂದು ಒಳ್ಳೆಯ ಫಲವನ್ನು ಕೊಡ್ತಾನೆ. ಕೇತು ನಕ್ಷತ್ರ, ಕುಜಾವತ್ ಕೇತು ಅಂತ. ಕೇತು ನಕ್ಷತ್ರ ಯಾವುದು? ಮಖಾ ನಕ್ಷತ್ರ. ಈ ಮಖಾ ನಕ್ಷತ್ರಕ್ಕೆ ಕುಜಾವತ್ ಕೇತು ಆಗೋದ್ರಿಂದ ಸ್ವಲ್ಪ ಮಟ್ಟಿಗೆ ಒಂದು ವಿಭಿನ್ನ ಫಲಗಳನ್ನು ಕೊಡ್ತಾನೆ ಅಂತ ಖಂಡಿತವಾಗ್ಲೂ ಹೇಳ್ಬೋದು. ಹೀಗೆ ಒಂದು ರಾಶಿಯಲ್ಲಿ ನಾವು ತಗೊಂಡಾಗ 3 ನಕ್ಷತ್ರಗಳು ಬರೋದರಿಂದ ಆ 3 ನಕ್ಷತ್ರಗಳಲ್ಲಿ ಯಾವ ನಕ್ಷತ್ರ ಶನಿಗೆ ಮಿತ್ರರಾಗ್ತಾರೆ, ಯಾವ ನಕ್ಷತ್ರ ಶತ್ರುಗಳಾಗ್ತಾರೆ ಅಂತಕ್ಕಂಥ ಅಂಶಗಳನ್ನು ನಾವು ಗಣನೆಗೆ ತಗೊಂಡು ಜ್ಯೋತಿಷ್ಶಾಸ್ತ್ರವನ್ನು ಉಲ್ಲೇಖ ಮಾಡಬೇಕಾಗುತ್ತೆ. ಹೀಗಿದ್ದಾಗ ಸಿಂಹರಾಶಿ ಆದಮೇಲೆ